ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 113ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಈ 3-4 ದಿನಗಳಲ್ಲಿ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ನಾವು ಮುಂಚೆ ಇನ್ನೊಂದು ಮಾತನ್ನ ನಿಮಗೆ ಹೇಳಲೇಬೇಕು. ನನ್ನ ಯೂಟ್ಯೂಬ್ ಚಾನಲಲ್ಲಿ 7,000 ಕುಟುಂಬವಾಗಿದೆ ಆ್ಯಂಡ್ ಅದು ಸಹ ಗಣೇಶ ಹಬ್ಬದ ದಿನವೇ ಆಗಿದೆ. ಆ್ಯಂಡ್ ಮೊದಲನೇದಾಗಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು, ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ, ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಆಯಸ್ಸನ್ನು ಕೊಟ್ಟು ಗಣೇಶಪ್ಪ ಕಾಪಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ, 7,000 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ ಯು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಅವ್ರಿಗೆಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ, ಅಥವಾ ನೋಡದೇ ಇರೋರ್ಗೂ ಒಳ್ಳೇದು ಮಾಡಲಿ, ಬಟ್ ನೋಡ್ತಿರೋರಿಗೆ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಲಿ. ಸೊ ಇದು ಸ್ವಲ್ಪ ಜಾಸ್ತಿ ಓವರ್ ಆಯಿತು ಅಂದ್ಕೊತೀನಿ, ಬಟ್ ಎನಿವೇ ಥ್ಯಾಂಕ್ ಯು ಸೋ ಮಚ್, ಸೀರಿಯಸ್ಲಿ ಥ್ಯಾಂಕ್ ಯು ಲಾಟ್. ಆ್ಯಂಡ್ 10,000 ಅತಿ ಶೀಘ್ರದಲ್ಲೇ ನಾವು ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾವು ಶುರು ಹಚ್ಕೊಳ್ಳೋಣ, ಜಾಸ್ತಿ ಪಿಟೀಲ್ ಬೇಡ. ಟಾಕ್ಸಿಕ್, ರಮೇಶ್ ಅರೇಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗು ಮುಂಬೈಯಲ್ಲಿ ನಡೀತಾ ಇದೆ ಅಂತ ಲಾಸ್ಟ್ ಎಪಿಸೋಡಲ್ಲಿ ಕವರ್ ಅಪ್ ಮಾಡಿದ್ದೆ. ರೀಸೆಂಟ್ಲಿ ಬಂದ್ಬಿಟ್ಟು 3 ಪಿಕ್ಸು ಅಫಿಷಿಯಲಿ ಸೆಟ್ಸಿಂದ ತೆಗೆದು ಅಫಿಷಿಯಲಿ ನಮ್ಮ ಸಿನಿಮಾ ತಂಡನೇ ರಿಲೀಸ್ ಮಾಡಿದರು. ಅದನ್ನು ನೀವು ನೋಡೇ ಇರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಇಫ್ ನೋಡಿಲ್ಲ ಅಂದರೆ ಜಸ್ಟ್ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ, ನೋಡ್ಕೊಬನ್ನಿ. ಆ್ಯಂಡ್ ಈ ಪಿಕ್ಸ್ನ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದ್ರ ಜೊತೆಗೆ ಬಂದ್ಬಿಟ್ಟು 45 ದಿನದ ಆ್ಯಕ್ಷನ್ ಶೆಡ್ಯೂಲ್ನ ಪ್ಲಾನ್ ಮಾಡಿದಾರಂತೆ. ಆ ಶೆಡ್ಯೂಲ್ ಏನಿದೆ ಅದು ಈಗಾಗಲೇ ಶೂಟಿಂಗ್ ಶುರು ಆಗಿದೆ ಅಂತಲೂ ಮಾಹಿತಿ ಇದೆ. ಅದ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಹಾಲಿವುಡ್ ಆ್ಯಕ್ಷನ್ ಡೈರೆಕ್ಟರ್ ಆಗಿರುವಂತಹ ಜೆ ಪೆರ್ರಿ ಅವರು ಈ ಸಿನಿಮಾದ ಆ್ಯಕ್ಷನ್ ಕೊರಿಯೋಗ್ರಫಿನ ಮಾಡ್ತಾ ಇದ್ದಾರೆ ಅಂತ ಸುಮಾರು ವಿಡಿಯೋಸ್ಗಳ ಹಿಂದೆನೇ ಹೇಳಿದ್ದೆ. ಆ್ಯಂಡ್ ಈ 45 ದಿನದ ಶೆಡ್ಯೂಲ್ ಬಂದ್ಬಿಟ್ಟು ಜೆ ಪೆರ್ರಿ ಅವರೇ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ಅಂತ ಆಫಿಷಿಯಲಿ ಸಿನಿಮಾ ತಂಡನೇ ಮಾಹಿತಿನ ಬಿಟ್ಕೊಟ್ಟಿದೆ. ಜೊತೆಗೆ ಬುಕ್ ಮೈ ಶೋ ಆ್ಯಪಲ್ಲಿ ನಮ್ಮ ಟಾಕ್ಸಿಕ್ ಸಿನಿಮಾದ ಇಂಟ್ರೆಸ್ಟಿಂಗ್ ಬಟನ್ಸ್ ಸುಮಾರು 1,33,000 ಜನ ಇಂಟ್ರೆಸ್ಟಿಂಗ್ ಬಟನ್ನ ಪ್ರೆಸ್ ಮಾಡಿದ್ದಾರೆ. ಇಫ್ ನೀವು ಇನ್ನೂ ಪ್ರೆಸ್ ಮಾಡಿಲ್ಲ ಅಂದರೆ ಜಸ್ಟ್ ಬುಕ್ ಮೈ ಶೋ ಆ್ಯಪ್ನ ಓಪನ್ ಮಾಡಿ, ಅಥವಾ ಐ ಥಿಂಕ್ ಬುಕ್ ಮೈ ಶೋ ಆ್ಯಪ್ ಒಳಗಡೆ ಹೋಗಿ ನೀವು ಚೆಕ್ ಮಾಡಿದ್ರೆ ಸಿಗೋದಿಲ್ಲ ಅನಿಸುತ್ತೆ. ಜಸ್ಟ್ ಕ್ರೋಮ್ಗೆ ಹೋಗಿ ಟಾಕ್ಸಿಕ್ ಬುಕ್ ಮೈ ಶೋ ಅಂತ ಹೊಡೆದ್ಬಿಟ್ಟು ಅಲ್ಲಿಂದ ಹೋಗಿ ನೀವು ಇಂಟ್ರೆಸ್ಟಿಂಗ್ ಬಟನ್ನ ಪ್ರೆಸ್ ಮಾಡಬಹುದು. ಸ್ಟಿಲ್ ನಾವು ಇರುವಂತಹ ಬುಕ್ ಮೈ ಶೋ ಟ್ರ್ಯಾಕ್ ರೆಕಾರ್ಡ್ಸ್ ಏನಿದೆ ಅಂದರೆ ಇಂಟ್ರೆಸ್ಟಿಂಗ್ ಬಟನ್ ಟ್ರ್ಯಾಕ್ ರೆಕಾರ್ಡ್ಸು, ಅದರಲ್ಲಿ ನಮ್ಮ ಟಾಕ್ಸಿಕ್ ಸಿನಿಮಾದೇ ಜಾಸ್ತಿ ಇದೆ. ಆ್ಯಂಡ್ ರಾಮಾಯಣದು ಐ ಥಿಂಕ್ 50K ಪ್ಲಸ್ ಏನೋ ಹೊಡೆದಿದ್ದಾರೆ. ಇಫ್ ನೀವು ಇನ್ನೂ ಇಂಟ್ರೆಸ್ಟಿಂಗ್ ಬಟನ್ನ ಪ್ರೆಸ್ ಮಾಡಿಲ್ಲ ಅಂದರೆ ಜಸ್ಟ್ ಹೋಗಿ ಪ್ರೆಸ್ ಮಾಡಿ. ಆ್ಯಂಡ್ ಅದರಿಂದ ಇನ್ನಷ್ಟು ಜನರಿಗೆ ಸಿನಿಮಾ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. BRB, ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬದ ದಿನ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಬಂದ್ಬಿಟ್ಟು BRB ಸಿನಿಮಾದಿಂದ ಬೆಳಗ್ಗೆ 11:05 BRB ಸಿನಿಮಾದ ಒಂದು ಅಫಿಷಿಯಲ್ ಪೋಸ್ಟರ್ನ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಫಸ್ಟ್ ಲುಕ್ ಅಫಿಷಿಯಲ್ ಪೋಸ್ಟರ್. ಆ್ಯಂಡ್ ನೀವು ಎಷ್ಟು ಮಟ್ಟಿಗೆ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಸಾಕಷ್ಟು ದಿನಗಳಿಂದ ಕಮೆಂಟ್ ಬಾಕ್ಸಲ್ಲಿ ಚರ್ಚೆಗಳು ನಡೀತಾ ಇತ್ತು. ಸಿನಿಮಾ ಯಾಕೆ ಹೋಲ್ಡ್ ಆಗಿದೆ ಅನ್ನೋ ಪ್ರಶ್ನೆಗಳು ಸುಮಾರು ಜನ ಕೇಳ್ತಾ ಇದ್ರು. ಸೊ ಯಾವುದೇ ಕಾರಣಕ್ಕೂ ಸಹ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಆದಷ್ಟು ಬೇಗ ಸಿನಿಮಾದ ಶೂಟಿಂಗ್ ಮತ್ತೆ ಶುರು ಆಗುತ್ತೆ, ಇಷ್ಟು ಮಾತ್ರ ಹೇಳಬಲ್ಲೆ. ಕಿಚ್ಚ 47, ವಿಜಯ್ ಕಾರ್ತಿಕೇಯ ಅವರು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಅವರ ತಂಡದ ಜೊತೆಗೆ ಸಖತ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅವರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಗಣೇಶ ಹಬ್ಬದ ದಿನವೂ ಸಹ ಸಿನಿಮಾದ ಶೂಟಿಂಗ್ ನಡೆದಿದೆ. ಆ ಸೆಟ್ಸ್ ಪಿಕ್ಸು ಕೆಲವೊಂದು ಸಹ ಸಿಕ್ಕಿತ್ತು. ಸೀರಿಯಸ್ಲಿ ಅಷ್ಟೊಂದು ಹಾರ್ಡ್ ವರ್ಕಿಂದ ಮಾಡ್ತಿದ್ದಾರೆ ಶೂಟಿಂಗು. ಹೋಗ್ತಿರುವಂತಹ ಸ್ಪೀಡ್ ನೋಡ್ತಿದ್ರೆ ಡೆಫಿನೆಟ್ಲಿ ಡಿಸೆಂಬರ್ಗೆ ಕಿಚ್ಚ 47 ಸಿನಿಮಾ ಬಂದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸೆಪ್ಟೆಂಬರ್ 2ನೇ ತಾರೀಕು BBK12 ಬಿಗ್ ಬಾಸ್ ಕನ್ನಡ ಸೀಸನ್ 12ದ ಒಂದು ಹೊಸ ಪ್ರೋಮೋ ರಿಲೀಸ್ ಆಗ್ತಾ ಇದೆಯಂತೆ. ಆ್ಯಂಡ್ ಸ್ಟಿಲ್ ನಾವು ಈ ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು 29ನೇ ತಾರೀಕು ಆಗಸ್ಟ್ ತಿಂಗಳು 2025. ಸೊ ಬೆಳಗ್ಗೆ 9 ಗಂಟೆಗೆ ಶೂಟ್ ಮಾಡ್ತಾ ಇದ್ದೀನಿ. ಸ್ಟಿಲ್ ನಾವು ಇರುವಂತಹ ಮಾಹಿತಿಗಳು ಮಾತ್ರ ಹೇಳ್ತಾ ಇರೋದು. ಸೊ ಇವತ್ತು ನಾಳಿದ್ದು ಆ್ಯಂಡ್ ಸೆಪ್ಟೆಂಬರ್ 2ನೇ ತಾರೀಕು ತನಕ ಸ್ವಲ್ಪ ಕಾದ್ರೆ ಕಿಚ್ಚ ಸುದೀಪ್ ಸರ್ ಅವರ ಕಂಪ್ಲೀಟ್ ಡೀಟೇಲ್ಡ್ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಇಫ್ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀಬೇಕು. ಕಾಂತಾರ ತೆಲುಗು ಸ್ಟೇಟ್ಸ್ ಥಿಯೇಟರ್ಗಲ್ ರೈಟ್ಸ್ನ ಬಂದ್ಬಿಟ್ಟು ಸುಮಾರು 100 ಕೋಟಿಗೆ ಸೇಲ್ ಮಾಡಿದ್ದಾರೆ ಅನ್ನುವ ಸುದ್ದಿ ಸಮಾಜ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆ್ಯಂಡ್ ಅಫಿಷಿಯಲಿ ಬಂದಿರುವಂತಹ ಸುದ್ದಿ ಅಂತೂ ಖಂಡಿತ ಅಲ್ಲ, ಬಟ್ ಸದ್ದು ಮಾಡ್ತಾ ಇದೆ ಅಂತ ಮಾತ್ರ ನಿಮಗೆ ತಿಳಿಸಬಲ್ಲೆ. ಆ್ಯಂಡ್ ಸ್ಟಿಲ್ ನಾವು ಸಿನಿಮಾದ ಯಾವುದೇ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂದರೆ ಸ್ಟಿಲ್ ನಾವು ಯಾವುದೇ ಒಂದು ಟೀಸರ್ ಟ್ರೈಲರ್ನ ಯಾವಾಗ ಬಿಡ್ತಾರೆ ಏನು ಅನ್ನೋದ್ರ ಬಗ್ಗೆ ಎಲ್ಲೂ ಸಹ ಮಾಹಿತಿಗಳು ಸಿಗ್ತಾ ಇಲ್ಲ. ಆ್ಯಂಡ್ ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಜಸ್ಟ್ ಇನ್ನೇನು 30ರಿಂದ 32 ದಿನ ಮಾತ್ರ ಬಾಕಿ ಇದೆ. ಆದಷ್ಟು ಬೇಗ ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಶುರು ಆಗಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ, ಆ್ಯಂಡ್ ಪ್ರತಿಯೊಬ್ಬರ ಕಣ್ಣು ಸಹ ನಮ್ಮ ಕಾಂತಾರ ಸಿನಿಮಾದ ಮೇಲೇ ಇದೆ. ಬಿಕಾಸ್
ವಾರ್ 2 ಆ್ಯಂಡ್ ಕೂಲಿ ಸಿನಿಮಾ ಈ ವರ್ಷದಲ್ಲಿ 1,000 ಕೋಟಿ ಕಲೆಕ್ಷನ್ ಮಾಡುವಂತಹ ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರು ಇಟ್ಕೊಂಡಿದ್ರು. ಬಟ್ ಈ ವರ್ಷದಲ್ಲಿ ಯಾವುದೇ ಒಂದು ಸಿನಿಮಾನೂ ಸಹ 1,000 ಕೋಟಿ ಕಲೆಕ್ಷನ್ ಕ್ಲಬ್ ಹೌಸ್ಗೆ ಸೇರಿಲ್ಲ ನಮ್ಮ ಸೌತ್ ಕಡೆಯಿಂದ. ಆ್ಯಂಡ್ ಸೇರಿದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಬಟ್ ನನಗೆ ಸೇರಿಲ್ಲ ಅಂತ ಅನ್ಕೊತೀನಿ. ಸೊ ನಮ್ಮ ಕಾಂತಾರ ಸಿನಿಮಾ 1,000 ಕೋಟಿ ಕ್ಲಬ್ಗೆ ಸೇರುತ್ತಾ ಸೇರಲ್ವಾ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನನ್ನ ಅನಿಸಿಕೆ ಇಟ್ಸ್ ಜಸ್ಟ್ ಕೇಕ್ ವಾಕ್ ಅಷ್ಟೇ. ಜಸ್ಟ್ ಫಸ್ಟ್ ಡೇ ಏನಾದರೂ ಒಂದು ಪಾಸಿಟಿವ್ ಟಾಕ್ ಬಂದರೆ ಕೇಕ್ ವಾಕ್ ಆರಾಮಾಗಿ ಹೋಗ್ಬಿಡುತ್ತೆ 1,000 ಕೋಟಿ. ಡಾಲಿ ಧನಂಜಯ್ ಸರ್ ಅವರು ಕಳೆದ ವರ್ಷ ಅನೌನ್ಸ್ಮೆಂಟ್ ಮಾಡಿದ ಜಿಂಗೋ ಸಿನಿಮಾದ ಪೋಸ್ಟರ್ ಒಂದು ರೀಸೆಂಟ್ಲಿ ರಿಲೀಸ್ ಆಗಿತ್ತು. ಅದರಲ್ಲಿ ಬಂದ್ಬಿಟ್ಟು ನಿಮಗೆ 2 ಶೇಡ್ಸಲ್ಲಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ಡಾಲಿ ಅವರು. ಒಂದು ಬಂದ್ಬಿಟ್ಟು ಜಿಂಕೆ ಗೋಪಣ್ಣ ಅನ್ನುವ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ, ಇನ್ನೊಂದು ಪಾತ್ರದಲ್ಲಿ ಬಂದ್ಬಿಟ್ಟು ಜಿಂಗೋ ಅನ್ನುವ ಒಂದು ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಆ್ಯಂಡ್ ಜಿಂಗೋ ಅನ್ನುವ ಪಾತ್ರ ಬಂದ್ಬಿಟ್ಟು ಪೊಲಿಟಿಷಿಯನ್ ಅಂತ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ. ಅದರ ಒಂದು ಟೀಸರೇ ಕಳೆದ ವರ್ಷ ರಿಲೀಸ್ ಮಾಡಿದ್ದು. ಬಟ್ ಸ್ಟಿಲ್ ನಾವು ಜಿಂಗೋ ಸಿನಿಮಾದ ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಸಿನಿಮಾ ಶೂಟಿಂಗ್ಗೆ ಹೋಗಲಿ, ಅದ್ರ ಜೊತೆಗೆ ಆದಷ್ಟು ಬೇಗ ಸಿನಿಮಾದ ಅಪ್ಡೇಟ್ಸ್ ಬರಲಿ. ಆ್ಯಂಡ್ ಎಸ್ಪೆಷಲಿ ಜಿಂಗೋಗೆ ಕೊಟ್ಟಂತಹ ಮ್ಯೂಸಿಕ್ ಆ್ಯಂಡ್ ಅವರ ಪಂಚ್ ಡೈಲಾಗ್ಸ್ ಏನಿದೆ ಆ ಜಿಂಗೋ ಟೀಸರಲ್ಲಿ ಸೀರಿಯಸ್ಲಿ ಪ್ಯೂರ್ ಮ್ಯಾಡ್ನೆಸ್ ಆಗಿತ್ತು. ಆ ರೀತಿಯ ಒಂದು ಪೊಲಿಟಿಷಿಯನ್ನ ನಾವು ಡಾಲಿ ಅವರ ಪಾತ್ರದಲ್ಲಿ ನೋಡಬೇಕು ಅಂತ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ವಿ. ಅದನ್ನು ನಾವು ಜಿಂಗೋ ಸಿನಿಮಾದಲ್ಲಿ ಆದಷ್ಟು ಬೇಗ ನೋಡುವ ಸಾಧ್ಯತೆಗಳು ಕೊಟ್ಟರೆ ಸಿನಿಮಾ ತಂಡದವರು ನಮಗೆ ತುಂಬಾ ಖುಷಿ ಆಗುತ್ತೆ. ಡೆವಿಲ್ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದಿಂದ ಇದ್ರೆ ನೆಮ್ಮದಿಯಾಗಿರ್ಬೇಕು ಎನ್ನುವ ಒಂದು ಸಾಂಗು 24 ಗಂಟೆಗಳಲ್ಲಿ ಅರೌಂಡ್ 22 ಗಂಟೆಗಳಲ್ಲೇ 10 ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿತ್ತು. ಸ್ಟಿಲ್ ನೌ ಇಟ್ಸ್ ರನ್ನಿಂಗ್ ಸಕ್ಸಸ್ಫುಲಿ. ಇಫ್ ನೀವು ಇನ್ನೂ ಸಾಂಗ್ನ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಿರ್ತೀರಾ, ಬಟ್ ಹೇಳುವುದು ನನ್ನ ಕರ್ತವ್ಯ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಜಸ್ಟ್ ಹೋಗಿ ಸಾಂಗ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೀಬಹುದು. ನನ್ನ ಅನಿಸಿಕೆ ಬಂದ್ಬಿಟ್ಟು ನಾನು ಕಂಪ್ಲೀಟ್ ಒಂದು ಸಾಂಗ್ ರಿವ್ಯೂ ರಿಯಾಕ್ಷನ್ ಅಂತಲೂ ಕರಿಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ಒಮ್ಮೆ ಚೆಕ್ ಮಾಡಿ. ಶಿವಣ್ಣ ಸರ್ ಅವರ ಡ್ಯಾಡ್ ಎನ್ನುವ ಒಂದು ಸಿನಿಮಾದ ಸೆರೆಮನೆ ಪೂಜೆ ರೀಸೆಂಟ್ಲಿ ನಡೆದಿತ್ತು. ಬಟ್ ನಿನ್ನೆ ಅಲ್ಲ ಮೊನ್ನೆ ಬಂದ್ಬಿಟ್ಟು ಸಿನಿಮಾದ ಫಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ವ್ರ್ಯಾಪ್ ಆಗಿದೆ ಅನ್ನೋದನ್ನು ಅಫಿಷಿಯಲಿ ಒಂದು ಸಿನಿಮಾ ತಂಡದಿಂದನೇ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಬರಲಿ. ದುನಿಯಾ ವಿಜಯ್ ಸರ್ ಅವರ ಆಕ್ಷನ್ ಕಟ್ಟಲ್ಲಿ ಸಿಟಿ ಲೈಟ್ಸ್ ಎನ್ನುವ ಒಂದು ಸಿನಿಮಾ ಬರ್ತಾ ಇದೆ. ಯು ಗೈಸ್ ನೋ ದಿಸ್. ಆ್ಯಂಡ್ ನಾಯಕ ನಟನ ಪಾತ್ರದಲ್ಲಿ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವರು ನಟಿಸ್ತಾ ಇದ್ದರೆ, ಇನ್ನು ನಾಯಕಿಯ ಪಾತ್ರದಲ್ಲಿ ಬಂದ್ಬಿಟ್ಟು ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಗಳು ನಟಿಸ್ತಾ ಇದ್ದಾರೆ. ಈ ಸಿನಿಮಾದ ಫಸ್ಟ್ ಸಿಂಗಲ್ ಬಂದ್ಬಿಟ್ಟು ಆದಷ್ಟು ಬೇಗ ಬಿಡ್ತಾ ಇದ್ದೀವಿ ಅನ್ನುವ ಒಂದು ಪೋಸ್ಟರ್ನ ಗಣೇಶ ಹಬ್ಬದ ದಿನ ರಿಲೀಸ್ ಮಾಡಿದ್ರು. ಬ್ರ್ಯಾಟ್ ಡಾರ್ಲಿಂಗ್ ಕೃಷ್ಣ ಸರ್ ಅವರು ನಾಯಕ ನಟನ ಪಾತ್ರದಲ್ಲಿ ನಟಿಸಿ ಸಿನಿಮಾ ರಿಲೀಸ್ಗೆ ತಯಾರಿಯಾಗಿರುವಂತಹ ಈ ಸಿನಿಮಾ ನವೆಂಬರ್ 14 ಬಂದ್ಬಿಟ್ಟು ಸಿನಿಮಾನ 5 ಭಾಷೆಗಳಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಇಲ್ವಾ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ರವಿ ಸಾರಂಗ ಅವರ ಆಕ್ಷನ್ ಕಟ್ಟಲ್ಲಿ ರಕ್ಕಸಪುರದಲ್ ಎನ್ನುವ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ನಾಯಕ ನಟನ ಪಾತ್ರದಲ್ಲಿ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋದನ್ನ ಕ್ಲಿಯರ್ಲಿ ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ರು. ಈ ಸಿನಿಮಾದ ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿ ಅವರು ಗ್ರ್ಯಾಬ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾದ ಶೂಟಿಂಗು ಎಷ್ಟು ಮಟ್ಟಿಗೆ ನಡೆದಿದೆ ಅಥವಾ ಸಿನಿಮಾ ಯಾವಾಗ ಬರ್ತಿದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ. ಬಟ್ ರಾಜ್ಬಿ ಶೆಟ್ಟಿ ಸರ್ ಅವ್ರನ್ನ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರದಲ್ಲಿ ನಾವು ಖಂಡಿತವಾಗ್ಲೂ ನೋಡಬಹುದು. ದುನಿಯಾ ವಿಜಯ್ ಸರ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಮುಗಿದಿದೆ ಆ್ಯಂಡ್ ಡಬ್ಬಿಂಗ್ ವರ್ಕ್ ಸಹ ಮುಗಿದಿದೆ. ಆ್ಯಂಡ್ ಈ ಸಿನಿಮಾದ ಅಪ್ಡೇಟ್ಸ್ನ ಆದಷ್ಟು ಬೇಗ ನಾವು ನೋಡಬಹುದು. ಆ್ಯಂಡ್ ಈ ಸಿನಿಮಾ ಇದೇ ವರ್ಷ ಅಂದರೆ 2025 ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಆ್ಯಂಡ್ ಈ ಅಪ್ಡೇಟ್ನ ನಾನು 2 ಎಪಿಸೋಡ್ಗಳ ಹಿಂದೆನೇ ಹೇಳಿದ್ದೆ, ಬಟ್ ಸ್ಟಿಲ್ ಮತ್ತೆ ಇನ್ನೊಂದು ಸಲ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. 7 ಮಳೆ ರಾಣಾ ಪ್ರಿಯಾಂಕಾ ಆಚಾರ್ ಲೀಡ್ ರೋಲ್ಸ್ ಅಲ್ಲಿ ನಟಿಸಿ ನಮ್ಮ ತರುಣ್ ಸುಧೀರ್ ಸರ್ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಬರ್ತಿರುವಂತಹ ಈ 7 ಮಳೆ ಸಿನಿಮಾದ ಬಂದ್ಬಿಟ್ಟು ಸೆಪ್ಟೆಂಬರ್ 5ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಸೆನ್ಸರ್ ಮುಗಿದಿದೆ, UA ಸರ್ಟಿಫಿಕೇಟ್ನ ಪಡ್ಕೊಂಡಿದೆ. ಆ್ಯಂಡ್ ಸಿನಿಮಾದಿಂದ ಎಲ್ಲ ರೀತಿಯ ಸಾಂಗ್ಸು ಸಹ ರಿಲೀಸ್ ಆಗಿದ್ದಾವೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಸಿನಿಮಾದಿಂದ ಟ್ರೈಲರ್ ಟೀಸರ್ನ ಸಹ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಜನರು ಬಂದ್ಬಿಟ್ಟು ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಬಿಕಾಸ್ ಆಫ್ ನಮ್ಮ ತರುಣ್ ಸುಧೀರ್ ಸರ್ ಅವರ ಪ್ರೊಡಕ್ಷನ್ ನಂಬರ್ 1 ಈ ಸಿನಿಮಾ ಆಗಿರೋದ್ರಿಂದ. ಅದ್ರ ಜೊತೆಗೆ ಸಿನಿಮಾ ಸ್ಟೋರಿ ಬಂದ್ಬಿಟ್ಟು ನಮ್ಮ ತರುಣ್ ಸುಧೀರ್ ಸರ್ ಅವರು ಖಂಡಿತವಾಗಲೂ ತುಂಬ ಚೆನ್ನಾಗಿರುವಂತಹ ಕಥೆನೇ ಆಯ್ಕೆ ಮಾಡಿರ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಜನರಲ್ಲಿ ಇದೆ. ಸೊ ಸಿನಿಮಾನ ಸೆಪ್ಟೆಂಬರ್ 5ನೇ ತಾರೀಕು ಪ್ರತಿಯೊಬ್ಬರು ನೋಡಿ ಅಂತ ಕೋರ್ಕೊಳ್ತಾ ಹ್ಯಾಂಡ್ ಆಲ್ ದ ಬೆಸ್ಟ್ ಟೀಮ್ಗೆ. ಮಿರಾಯಿ ತೇಜಸ್ ಅಜ್ಜಾ ಆ್ಯಂಡ್ ರಿತಿಕಾ ಲೀಡ್ ರೋಲ್ಸ್ ಅಲ್ಲಿ ನಟಿಸಿ ನಮ್ಮ ಮಂಚು ಮನೋಜ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ವಿಲನ್ ಪಾತ್ರದಲ್ಲಿ ನಟಿಸಿರುವಂತಹ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕನ್ನಡದಲ್ಲೂ ಸಹ ರಿಲೀಸ್ ಆಗಿದೆ. ಡಬ್ಬಿಂಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆ್ಯಂಡ್ ಟ್ರೈಲರ್ ವಿಷಯಕ್ಕೆ ಬಂದರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಹೈ ಕ್ವಾಲಿಟಿಯಲ್ಲಿ ಶೂಟ್ ಮಾಡಲಾಗಿದೆ. ಆ್ಯಂಡ್ CG ವರ್ಕು ಆ್ಯಂಡ್ VFX ವರ್ಕ್ಸು ಏನಿದೆ ಸಕ್ಕತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಸೊ ಈ ಸಿನಿಮಾದ ಟ್ರೈಲರೇ ಈ ಲೆವೆಲ್ಗೆ ಇದ್ದರೆ ಸಿನಿಮಾದ ಸ್ಟೋರಿ ಏನಾದರೂ ಒಂದು ಸ್ವಲ್ಪ ಪಾಸಿಟಿವ್ ಟಾಕ್ ಏನಾದರೂ ಪಡ್ಕೊಂಡ್ರೆ ತೇಜಸ್ ಅಜ್ಜಾ ಸರ್ ಅವರ ಸಿನಿಮಾ ಬಂದ್ಬಿಟ್ಟು ಸೀರಿಯಸ್ಲಿ 500 to 1000 crores ಕ್ಲಬ್ ಹೌಸ್ಗೆ ಸೇರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಟ್ರೈಲರ್ ಆ ಲೆವೆಲ್ಗೆ ಸದ್ದು ಮಾಡ್ತಾ ಇದೆ. ಆ್ಯಂಡ್ ಟ್ರೈಲರ್ ಇಫ್ ನೀವು ನೋಡಿಲ್ಲ ಅಂದರೆ ಕನ್ನಡದಲ್ಲೇ ಇದೆ,
ಹೋಗಿ ಒಂದ್ಸಲ ಚೆಕ್ ಮಾಡಿ. ನನಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ಟ್ರೈಲರಲ್ಲಿ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಆ ರೀತಿಯ VFX ವರ್ಕ್ಸ್ ಅನ್ನೋದು ನಡೆದಿದೆ. ಆ್ಯಂಡ್ ಸಿನಿಮಾನ ಬಂದ್ಬಿಟ್ಟು ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇರೋದು ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ಹೌಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಕಮಿಂಗ್ ಟು ದ ರಾಜಾ ಸಾಬ್, ಪ್ರಭಾಸ್ ಸರ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಆಗಿರುವಂತಹ RR ಕಾಮಿಡಿ ಥ್ರಿಲ್ಲರ್ ಝೋನರಲ್ಲಿ ಮೂಡಿ ಬರುತ್ತಿರುವಂತಹ ಈ ಸಿನಿಮಾ ಸೆಪ್ಟೆಂಬರ್ 5th ರಿಲೀಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಅಫಿಷಿಯಲ್ ರಿಲೀಸಿಂಗ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಸಿನಿಮಾ ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ. 2026 ಜಾನ್ವರಿ 9ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಬಟ್ ಮಾರುತಿ ಸರ್, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಮತ್ತೆ ಸಿನಿಮಾನ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟರ್ ಮಾರುತಿ ಅವ್ರಿಗೆ ಹೇಳ್ತಿರುವಂತಹ ಒಂದು ಮಾತಿದು, ಆ್ಯಂಡ್ ಪ್ರೊಡಕ್ಷನ್ ಹೌಸ್ಗೆ ಹೇಳ್ತಿರುವಂತಹ ಒಂದು ಮಾತಿದು. ಬಿಕಾಸ್ ನೀವು ಎಷ್ಟು ಮುಂದಕ್ಕೆ ಹೋಗ್ತಿರೋ ಅಷ್ಟೊಂದು ಹೋಪ್ಸ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಕೆಲವೊಂದು ಹಾಡುಗಳು ಶೂಟಿಂಗ್ ಬಾಕಿ ಇದೆಯಂತೆ, ಆದಷ್ಟು ಬೇಗ ಅದನ್ನು ಸಹ ಮುಗಿಸ್ಕೊಳ್ಳಿ. SS ರಾಜಮೌಳಿ ಸರ್ ಅವರ ಬಾಹುಬಲಿ ಸಿನಿಮಾದಿಂದ ಪ್ಯಾನ್ ಇಂಡಿಯಾ ಏನೋ ಒಂದು ಕಾನ್ಸೆಪ್ಟ್ನ ಎಲ್ಲ ಕಡೆನೂ ಪರಿಚಯ ಮಾಡಿಕೊಟ್ರು. ಆ್ಯಂಡ್ ಈ ಒಂದು ಸಿನಿಮಾದಿಂದ ಎಲ್ಲ ಕಡೆನೂ ಸಹ ಮಾರ್ಕೆಟಿಂಗ್ ಸಹ ಓಪನಿಂಗ್ ಆಯಿತು. ನಮ್ಮ ಸೌತ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೇಗೆ ರಿಲೀಸ್ ಮಾಡಬೇಕು, ಯಾವ ರೀತಿ ಜನ ಅಕ್ಸೆಪ್ಟ್ ಮಾಡ್ಕೊತಾರೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ತೋರಿಸ್ಕೊಟ್ಟಂಥವ್ರು ನಮ್ಮ SS ರಾಜಮೌಳಿ ಸರ್ ಅವರು. ಸೊ ಬಾಹುಬಲಿ ಸಿನಿಮಾ ಬಂದ್ಬಿಟ್ಟು ಮತ್ತೆ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ 31ನೇ ತಾರೀಕು. ಆ್ಯಂಡ್ ಈ ಸಿನಿಮಾನ 2 ಭಾಗಗಳಾಗಿ ರಿಲೀಸ್ ಮಾಡಿದ್ರು ಮೊದಲನೇದಾಗಿ. ಬಟ್ ಇವಾಗ ರಿಲೀಸಲ್ಲಿ ಬಂದ್ಬಿಟ್ಟು 2 ಸಿನಿಮಾಗಳನ್ನ ಮತ್ತೆ ರೀಮಾಸ್ಟರ್ ಮಾಡಿದ್ದಾರೆ. ಆ್ಯಂಡ್ ಮತ್ತೆ ಎಡಿಟಿಂಗ್ ಮಾಡಿ ಒಂದೇ ಸಿನಿಮಾದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲಿ ಸಿನಿಮಾದಿಂದ ಒಂದು ಟೀಸರ್ನ ರಿಲೀಸ್ ಮಾಡಿ ಮತ್ತೆ ರೀಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಮತ್ತೆ ಒಂದು ಇಂಟರ್ವ್ಯೂನ ಸಹ ಪ್ಲಾನ್ ಮಾಡಿದ್ದಾರೆ ಅಂತೆ ಪ್ರಭಾಸ್ ಸರ್ ಆ್ಯಂಡ್ ಅನುಷ್ಕಾ ಅವರ ಜೊತೆ. ಬಟ್ ರಿಲೀಸಿಂಗು ಸಹ ಈ ರೀತಿಯೆಲ್ಲ ಪ್ಲಾನಿಂಗ್ಸ್ ಮಾಡಿ ಈ ರೀತಿಯೆಲ್ಲ ಪ್ರಮೋಷನ್ಸ್ ಮಾಡ್ತಾರೆ ಅಂತ ಸೀರಿಯಸ್ಲಿ SS ರಾಜಮೌಳಿ ಸರ್ ಅವ್ರ ಜೊತೆನೆ ನಾವು ಕಲ್ತ್ಕೋಬೇಕು. ಎನಿವೆ ಅಕ್ಟೋಬರ್ 31ನೇ ತಾರೀಕು ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗೋಕ್ಕೆ ಹೊರಟಿದೆ. ಬಟ್ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ ಐ ಡೋಂಟ್. ಇನ್ನು ಪವನ್ ಕಲ್ಯಾಣ್ ಸರ್ ಅವರ OG ಸಿನಿಮಾದಿಂದ ಸುವಿ ಎನ್ನುವ ಒಂದು ಸೆಕೆಂಡ್ ಸಿಂಗಲ್ ರಿಲೀಸ್ ಆಗಿದೆ. ಸಾಂಗ್ ಇಷ್ಟ ಆಯಿತು, ಸೀರಿಯಸ್ಲಿ ಒಂದು 2-3 ಸಲ ಕೇಳಿಸ್ಕೊಂಡೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಪವನ್ ಕಲ್ಯಾಣ್ ಸರ್ ಅವರು ಕರ್ನಾಟಕಕ್ಕೆ ಬಂದಾಗ ಕನ್ನಡ ಭಾಷೆ ಮಾತಾಡ್ತಾರೆ, ಬಟ್ ಕನ್ನಡದಲ್ಲಿ ಈ ಸಾಂಗ್ ಅಂತೂ ರಿಲೀಸ್ ಆಗಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಎನಿವೆ, ಇಫ್ ನೀವು ತೆಲುಗು ಇಷ್ಟಪಟ್ಟರೆ ಜಸ್ಟ್ ಒಂದ್ಸಲ ಹೋಗಿ ನೋಡಿ. ಇನ್ನು ಫೈನಲಿ ಇದ್ರ ಅಪ್ಡೇಟ್ ಅಲ್ಲ, ನಾನು ಯಾವುದೇ ವಿಡಿಯೋದಲ್ಲೂ ಸಹ ಎಲ್ಲೂ ಸಹ ನಾನು ಕೇಳಿರಲ್ಲ ಈ ರೀತಿ ಯಾರಿಗಾದ್ರೂ ಸಹಾಯ ಮಾಡಿ ಅಂತ. ಬಟ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು ಮಾತ್ರ ಸಹಾಯ ಮಾಡಿ. ನನಗಲ್ಲ, KGF ಸಿನಿಮಾದಲ್ಲಿ ಚಾಚಾ ಎನ್ನುವ ಒಂದು ಪಾತ್ರವನ್ನು ನಟಿಸಿರ್ತಾರೆ ಹರೀಶ್ ರಾಯ್ ಅವರು. ಸೊ ಇವ್ರಿಗೆ ಬಂದ್ಬಿಟ್ಟು ರೀಸೆಂಟ್ ಡೇಸಲ್ಲಿ ಕ್ಯಾನ್ಸರ್ 4th ಸ್ಟೇಜ್ ಅನ್ಕೊತೀನಿ. ಅವರು ಹೆಲ್ತ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಆ್ಯಂಡ್ ಹೊಟ್ಟೆ ಭಾಗದಲ್ಲಿ ಆ್ಯಂಡ್ ಕಾಲಿನ ಭಾಗದಲ್ಲಿ ಬಂದ್ಬಿಟ್ಟು ನೀರು ತುಂಬಿಕೊಂಡಿದೆ ಅನ್ನೋ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರು ಇವ್ರಿಗೆ ಸಹಾಯ ಮಾಡಿಲ್ವಾ ಅಥವಾ ಬೇರೆ ನಟರು ಸಹಾಯ ಮಾಡಿಲ್ವಾ ಅಂತ ಪ್ರಶ್ನೆ ನಿಮ್ಮ ಮೈಂಡ್ಗೆ ಬರ್ಬೋದು. ಸಹಾಯ ಮಾಡಿದ್ದಾರೆ, ಬಟ್ ನೀವು ಸಹ ಸಹಾಯ ಮಾಡಬಹುದು. ಅವರ ಫೋನ್ಪೇ ನಂಬರ್ ಆ್ಯಂಡ್ ಅವರ UPI ID ಏನಾದರೂ ಇದ್ದರೆ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಜಸ್ಟ್ ಅವರಿಗೆ ಸಹಾಯ ಮಾಡಿ ಆ್ಯಂಡ್ ಅವ್ರನ್ನ ಉಳಿಸ್ಕೊಳ್ಳುವ ಕರ್ತವ್ಯ ನಮ್ಮಲ್ಲಿದೆ. ಆ್ಯಂಡ್ ಇಫ್ ಏನಾದರೂ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿದ್ರೆ ಅವರು ಸಹ ಸಹಾಯ ಮಾಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಇದಾಗಿತ್ತು ಈ 2-3 ದಿನಗಳಲ್ಲಿ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಕಂಪ್ಲೀಟಾಗಿ ಶಾರ್ಟ್ ಫಾರ್ಮಲ್ಲಿ ನಿಮಗೆ ತಲುಪಿಸುವ ಕೆಲಸನ ನಾನು ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಆ್ಯಂಡ್ ನೀವೊಂದು ಲೈಕ್ ಹೊಡೆದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನಷ್ಟು ವೀಡಿಯೋಸ್ನ ಇನ್ನಷ್ಟು ಅಪ್ಡೇಟ್ಸ್ನ ಹೇಳೋದಕ್ಕೆ ನನಗೆ ಒಂದು ರೀತಿ ಒಂದು ಮೋಟಿವೇಶನ್ ಆಗಿ ಬೂಸ್ಟ್ ಸಿಗುತ್ತೆ. ಆ ಕಡೆ ಸೌಂಡ್ ಬರ್ತಾ ಇದೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಎನಿವೆ, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 10,000 ಸಬ್ಸ್ಕ್ರೈಬರ್ಸು ನಿಯರ್ ಇದ್ದೀವಿ. ಸೊ ಈ ವಿಡಿಯೋದಿಂದ ಅಟ್ಲೀಸ್ಟು ಒಂದು 500 ಸಬ್ಸ್ಕ್ರೈಬರ್ಸ್ನ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.